ದಿಕ್ಕು ದಿಕ್ಕಲಿ ಭಾವ ಬಂಧನ, ಹರಿವ ನೀರೆಲ್ಲ ವೇದ ವಾಚನ, ಸುತ್ತ ಗಾಳಿಯಲ್ಲಿ ಶಾಂತಿ ಚಿಂತನ, ಮಣ್ಣ ಕಣ ಕಣದಿ ಕರುಣೆ ಕಂಪನ. ಈ ನಾಡಲ್ಲಿ ಎಲ್ಲ ದೇವರಿಗೂ ಪೂಜೆ ಇದೆ. ಈ ನಾಡಲ್ಲಿ ಎಲ್ಲ ಧರ್ಮಗಳಿಗೂ ಸ್ಥಾನವಿದೆ. ಈ ನಾಡಲ್ಲಿ ಎಲ್ಲ ಜನಕ್ಕೂ ಹಕ್ಕಿದೆ. ಈ ನಾಡಲ್ಲಿ ಶಾಂತಿಯೇ ಜೀವನ. ನಕ್ಸಲಿಸಂ ಶರಣಾಗಲಿ, ಟೆರರಿಸಂ ಕೊನೆಗಾಣಲಿ. ಇದು ಎಸ್ಎಂಸಿ ಮಾಜಿ ಅಧ್ಯಕ್ಷರು ನಮ್ಮ ಮಾವನವರಾಗಿರ್ತಕ್ಕಂಥ ಮಾರುತಿ ಸಿಂಧವಿ ಅವರೇ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಇನ್ನೋರ್ವ ಯುವ ಮುಖಂಡ ನನ್ನ ನೆಚ್ಚಿನ ಶಿಷ್ಯ ಚೆನ್ನೈ ಹಿರೇಮಠ ಅವರೇ, ಕಾಳಪ್ಪ ಬಡಿಗೇರಿ ಅವರೇ, ಈ ಗ್ರಾಮದ ಹಿರೇಮಠದ ಬಂಧುಗಳೇ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ನನ್ನ ಸಹೋದರಿಯರೇ ಮತ್ತು ಈ ಶಾಲೆಯ ಕ್ರಿಯಾಶೀಲ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ಆತ್ಮೀಯರೇ, ಈ ಶಾಲೆಯ ಎಲ್ಲ ಶಿಕ್ಷಕರಿಂದ ಗುರುಮಾತೆಯರೇ ಮತ್ತು ಮುದುಮಕ್ಕಳೇ, ತಮ್ಮೆಲ್ಲರಿಗೂ 77ನೇ ದೇಶದ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತೀನಿ. ಮಕ್ಕಳೇ, ಇವತ್ತು ತಮ್ಮೆಲ್ಲರಿಗೂ ಈ ಗಣರಾಜ್ಯೋತ್ಸವಕ್ಕಿಂತ ಎಲ್ಲರೂ ಗಣರಾಜ್ಯೋತ್ಸವ ಬಗ್ಗೆ ಹೇಳ್ತಾರೆ, ಈ ಸಂಸ್ಥೆ ಬಗ್ಗೆ ಒಂದೆರಡು ಮಾತು ಮಾತಾಡ್ತೀನಿ. ಇವತ್ತು ಸಂಸ್ಥೆಯನ್ನ ಎಲ್ಲರೂ ಕಟ್ತಾರ, ಸಂಸ್ಥೆಯನ್ನ ಮುನ್ನಡೆಸ್ಕೊಂಡು ಹೋಗೋದು ಅದು ವಿಶೇಷವಾಗಿ ಹಳ್ಳಿ ಭಾಗದಲ್ಲಿ ಅತ್ಯಂತ ಕಷ್ಟದಾಗಿರ್ತಕ್ಕಂಥ ಕೆಲಸ. ಅಂತ ಸಂದರ್ಭದಲ್ಲಿ ಸಹ ತಮ್ಮ ಸ್ವಂತ ಜಮೀನನ್ನ ಅವರು ಇವತ್ತು ಸುಮಾರು 15 ವರ್ಷಗಳಿಂದ ಈ ಸಂಸ್ಥೆ ನಡೆಸ್ತಾ ಸಂಪೂರ್ಣವಾಗಿ ತಮ್ಮನ್ನ ತಾವು ಶಿಕ್ಷಣಕ್ಕೋಸ್ಕರ ಮುಡುಪಾಗಿಟ್ಕೊಂಡು ತಮ್ಮ ದಿನದ 24 ಗಂಟೆಯನ್ನು ಸಹ ಈ ಭಾಗದ ಮಕ್ಕಳಿಗೆ ದಾರಿಯನ್ನು ಹೇಳ್ತಕ್ಕಂಥ ನಮ್ಮ ಸಹೋದರನ ಶ್ರಮವನ್ನ ನಾವು ನಿಜವಾಗ್ಲೂ ಬಹಳ ಮೆಚ್ಚಲೇಬೇಕು, ಶ್ಲಾಘನೀಯ ಕಾರ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ಈ ಮಕ್ಕಳಿಗೆ ನನ್ನ ಭಾಷಣ ರುಚಿ ತರುತ್ತಾ ಇಲ್ಲ ಗೊತ್ತಿಲ್ಲ, ಇಲ್ಲಿರ್ತಕ್ಕಂಥ ನನ್ನೆಲ್ಲ ಹಿರಿಯರಿಗೆ ನಾನು ಇದನ್ನ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡ್ತೀನಿ. ಸಂಸ್ಥೆ ಅಂದ್ರೆ ಅದು ಕೇವಲ 4 ಜನ ಶಿಕ್ಷಕರನ್ನ ಇಟ್ಕೊಂಡು ಮಕ್ಕಳಿಗೆ ಪಾಠವನ್ನು ನೀಡುವುದಷ್ಟೇ ಅಲ್ಲ, ಸಂಸ್ಥೆಯನ್ನು ಕಟ್ಟುವ ಉದ್ದೇಶ ಇವತ್ತು